ಭಕ್ತಿಯ ಉಸಿರಲ್ಲಿ ಬೆಳಗಿದ 47ನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿ ದೀಪೋತ್ಸವ. ಈ ದೀಪವು ಬದುಕಿನ ಅಂಧಕಾರಕ್ಕೆ ಬೆಳಕಾಗಿ ನಮ್ಮ ಮನಸ್ಸಿನ ಗೊಂದಲಕ್ಕೆ ದಾರಿ ತೋರಿಸಿದೆ. ಸ್ವಾಮಿಯ ಶರಣಂ ಅಯ್ಯಪ್ಪ ಎಂಬ ನಾಮಸ್ಮರಣೆಯೊಂದಿಗೆ ಇಲ್ಲಿ ಹೃದಯಗಳು ಒಂದಾಗಿ ಭಕ್ತಿಯ ಭಾಷೆಯಾಗುವ ಪವಿತ್ರವಾದ ಕ್ಷಣ. ಮಾಲಾಧಾರಿಗಳ ಹೆಜ್ಜೆಗಳು ಸ್ವಾಮಿಯ ಪಾದದ ಕಡೆ ಆದರೆ ನಮ್ಮ ಪ್ರಾರ್ಥನೆಗಳು ಅವರ ಹಿತಕ್ಕಾಗಿ ಶ್ರಮಿಸುತ್ತಾ ಇರುತ್ತದೆ. ಶ್ರಮಕ್ಕೂ ಶಿಸ್ತಿಗೂ ಭಕ್ತಿಗೂ ದೇವರೊಬ್ಬನೇ, ಅವನೇ ಅಯ್ಯಪ್ಪ ಸ್ವಾಮಿ. ಅಂದಹಾಗೆ ಕಳಸದಲ್ಲಿ ನಡೆದ 47ನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿ ದೀಪೋತ್ಸವ ಅತ್ಯಂತ ಭಕ್ತಿಭಾವ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಚಂಡೆ ಮತ್ತು ಕಹಳೆಯ ಘೋಷದೊಂದಿಗೆ ಸಿಡಿಮದ್ದಿನ ಮೆರಗು ಆಕಾಶವನ್ನೇ ಬೆಳಗಿಸುತ್ತಿತ್ತು. ಸಾವಿರಾರು ಭಕ್ತಾದಿಗಳ ಜಯಘೋಷಗಳ ನಡುವೆ ಅಯ್ಯಪ್ಪ ಸ್ವಾಮಿಯ ರಥವು ಹೂವಿನಿಂದ ಅಲಂಕರಿಸಿ ನಗರದ ಮೂಲಕ ಭವ್ಯವಾಗಿ ಸಾಗಿದ ಕ್ಷಣ ನಿಜಕ್ಕೂ ರೋಮಾಂಚನ. ದೇವಸ್ಥಾನದ ಅಲಂಕಾರದ ವೈಭವ, ದೀಪಗಳ ಸಾಲು ಸಾಲು ಬೆಳಕು, ಭಕ್ತರ ಕಣ್ಣುಗಳಲ್ಲಿ ಭರವಸೆ, ಹೃದಯಗಳಲ್ಲಿ ನಂಬಿಕೆ. ಇದು ಕೇವಲ ದೀಪೋತ್ಸವ ಅಲ್ಲ, ನಂಬಿಕೆಯ ಉತ್ಸವ. ಭಕ್ತಿಯ ಶಕ್ತಿಯಾಗಿ, ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಸಾಕ್ಷಿಯಾಗಿ ಸಕಲ ಜೀವರಾಶಿಗಳಿಗೂ ಒಳಿತು ಮಾಡಲಿ, ಶಾಂತಿ, ಆರೋಗ್ಯ ಮತ್ತು ಸದ್ಗುಣ ನೀಡಲಿ. ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಶಬರಿಮಲೆಗೆ ತೆರಳುವ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳಿಗೆ ಯಾವುದೇ ರೀತಿಯ ವಿಘ್ನ ಬಾರದಿರಲಿ, ಯಾತ್ರೆ ಸುಗಮವಾಗಿ, ದರ್ಶನ ಸಫಲವಾಗಿ ನೆರವೇರಲಿ. ಸ್ವಾಮಿಯ ಶರಣಂ ಅಯ್ಯಪ್ಪ ಎಂದು ಇಂದಿನ ಸಂಚಿಕೆ ವಿರಾಮ ಹೇಳುತ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಎಂದು ಹೇಳುತ್ತಾ ಧನ್ಯವಾದಗಳೊಂದಿಗೆ ನಿಮ್ಮ FNC ಭರತ್.